ಏನಪ್ಪ ಇದು? ಅವ್ನು ಹೋಗಿ ಹೋಗಿ ಅವ್ನ ಜಗನ ಎಲ್ಲ ಹೇಳ್ಬಿಟ್ಟ, ಒಂದ್ ಕಡೆಯಿಂದ ಎಲ್ಲಾ ವಿಚಾರಗಳು ಹೇಳ್ಬಿಟ್ಟ. ಅಮ್ಮರು ಹೇಳ ತಕ್ಷಣ ಬಂದ್ಬಿಟ್ಟು ತೋಟ ಹೊಲ ಗದ್ದೆ ಎಲ್ಲ ಒಂದ್ ಕಡೆಯಿಂದ ನೋಡ್ಕೊಂಡ್ ಬರ್ತಿದಾರೆ. ತೋಟದಲ್ಲಿ ನೋಡು ಎಲ್ಲ ತೆಂಗಿನಕಾಯಿಗಳು ಯಾವೇನು ಬಿಟ್ಟಿಲ್ಲ. ಹೋಗಿ ಹೋಗಿ ನಿಂಗಣ್ಣ ಇವಾಗ್ಲೇ ನೀನು ಎಲ್ಲಾನು ಕದ್ ಮಾರ್ಬೇಕಿತ್ತ? ಈ ಹಣ್ಣುಗ್ ಬುದ್ಧಿ ಬೇಡವಾ? ಈ ಹಣ್ಣುಗ್ ಏನಾಯ್ತಂತ ಹೇಳೋಣ ತಲೆಲಿ. ಯಪ್ಪ 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 ಏನಪ್ಪ ಮಾಡೋದು ಇವಾಗ? ಅಮ್ಮರೇ ಅಮ್ಮರೇ ಬನ್ನಿ ಹೋಗೋಣ ಮನೆಗೆ. ಹೊತ್ತಾಗೋಯ್ತಲ್ಲ, ಊಟ ಮಾಡಿರಂತೆ ಬನ್ನಿ. ಏ ಗಿರ್ಜಿ, ಸುಮ್ಮಕ್ ನಿನ್ ಕಡೆ ನಾಟಕ ಮಾಡ್ಬೇಡ. ನಾಟಕ ಮಾಡಕ್ ಬರ್ತೀಯ ನನ್ ಮುಂದೆ ನಾಟಕಗಳನ್ನ ನೀನು? ಅಲ್ಲ ಕಣೆ, ನಿನ್ಗೆ ಇವೆಲ್ಲ ವಿಚಾರ ಗೊತ್ತಿಲ್ವೇನೆ ನಿನ್ಗೆ? ನೋಡ ಇಲ್ಲಿ ಇಷ್ಟೊಂದೆಲ್ಲ ತೆಂಗಿನ ಮರಗಳಲ್ಲಿ, ತೆಂಗಿನ ಕಾಯಿಗಳಲ್ಲೇ, ಎಳ್ನೀರುಗಳಲ್ಲೇ ಒಂದು ಕಾಣಿಸ್ತಿಲ್ವಲ್ಲೇ? ಬರೀ ತೆಂಗಿನ ಮರ ಮಾತ್ರ ಕಾಣಿಸ್ತೈತಲ್ಲೇ, ಬರೀ ಅಳುಗಳು ಮಾತ್ರ ಕಾಣಿಸ್ತಿದಾವೆ. ಎಲ್ಲೇ ಒಂದೇ ಒಂದ್ ತೆಂಗಿನ ಕಾಯಿಗಳಿಲ್ಲ, ಎಳ್ನೀರಿಲ್ಲ. ಹೋಗ್ಬಿಟ್ಟು ತೋಟದ ಮನೆಯಲ್ಲಿ ಕಾಯಿ ಏನಾದ್ರು ಕೀಳಿಸ್ಬಿಟ್ಟು ಅಲ್ಲೇನಾದ್ರೂ ಗುಡ್ಡಿಗೆ ಹಾಕಿದಾರ, ಕೊಬ್ಬರಿ ಮಾಡೋದಕ್ಕೆ ಏನಾದ್ರು ಬಿಟ್ಟಿದಾರ ಅಂತ ನೋಡಿದ್ರೆ ಅಲ್ಲೂ ಒಂದೇ ಒಂದ್ ತೆಂಗಿನಕಾಯಿಗಳಿಲ್ಲ. ಮತ್ತೆ ತೆಂಗಿನಕಾಯಿಗಳು ಏನಾದ್ರು ಇಷ್ಟು ದಿವಸ? ನಮ್ ಗಂಡ ಅಂದ್ರೆ ನಾನ್ ಸಾವುಕಾರ ಒಂದೇ ಒಂದ್ ದಿವಸ ತೆಂಗಿನಕಾಯಿ ಕಿತ್ತಿರೋ ತೆಂಗಿನಕಾಯಿಗಳು ಎಲ್ಲಾದ್ರೂ ಎಷ್ಟೊಂದೆಲ್ಲ ಸ್ಟಾಕ್ ಉಳಿಸೋನು. ಈ ರೀತಿ ತೋಟ ಒಂದೇ ಒಂದ್ ದಿವಸ ಉಳಿಸ್ಕೊಂಡಿರಲ್ಲ. ಕರೆಕ್ಟ್ ಆಗಿ ಉಕ್ಕೆ ಓಡಿಸಿಲ್ಲ ತೋಟಕ್ಕೆ, ಯೋ 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 ನೀರ್ ಬಿಟ್ಟಿಲ್ಲ, ಒಂದ್ ಡ್ರಿಪ್ಪಿನ ಬಳ್ಳಿ ಹಾಕಿಲ್ಲ. ಏನೇನ್ ಮಾಡಿದ ಇವನು ಇಷ್ಟು ದಿವಸ? ಮತ್ತೆ ಏನ್ ಮಾಡ್ದ ಇವನು? ದೊಡ್ಡದಾಗಿ ಬೇರೆ ಬಂದು ತೋಟದಲ್ಲಿ ಕೆಲಸ ಮಾಡ್ತೀನಿ ಅಂತಿದ್ನಲ್ಲ, ಇದೇನ ಇವನು ಮಾಡ್ತಿದ್ದು? ಬಾಳೆಗೆ ಇದು ಗಿಡಕ್ಕೆ ಹೋದ್ರೆ ಒಂದೇ ಒಂದ್ ಬಾಳೆ ಗೊನೆಗಳು ಕಾಣಿಸ್ತಿಲ್ವಲ್ಲ ಬಾಳೆ ಮರದ ಇದ್ರ ಹತ್ರ ಹೋದ್ರೆ ಗಿಡದ ಹತ್ರ? ನಿನ್ಗೆ ಎಲ್ಲಾ ವಿಚಾರಗಳು ಗೊತ್ತಿದಾವೆ, ಎಲ್ಲಾ ವಿಚಾರ ಗೊತ್ತೈತೆ ನಿನ್ಗೆ. ಗೊತ್ತಿದ್ರು ಒಂದೇ ಬಿಳಿ ವಿಚಾರಗಳು ನನ್ನ ಮುಂದೆ ಬಾಯ್ ಬಿಟ್ಟಲ್ಲೇ ನೀನು. ಎಲ್ಲ ನಾಟಕಗಳು ಮಾಡಿದ್ಯಾ ನೀನು ಸೇರ್ಕೊಂಡ್ಬಿಟ್ಟು ನಾಟಕನ? ಎಲ್ಲ ಮತ್ತೆ ನೀನ್ ಹೇಳ್ತಿದ್ದಲ್ಲ ನಿಂಗಣ್ಣ ಬಾಳ ಒಳ್ಳೆಯವರು ಅಂತ, ಇದೇನೆ ಅವನು ಮಾಡಿರೋ ಕೆಲಸಗಳು, ಇದೇನೆ ಅವನು ಒಳ್ಳೆತನಗಳು. ಅಯ್ಯೋ ಭಗವಂತ, ಏನಪ್ಪ ಮಾಡೋದು? ನನ್ ತೋಟನೇ ಹಾಳು ಮಾಡಿ ಬಿಸಾಕಿದಾನಲ್ಲಪ್ಪ. ಒಂದೇ ಒಂದ್ ಕಾಯಿಗಳು ಬಿಟ್ಟಿಲ್ಲ, ಒಂದ್ ಎಳ್ನೀರ್ ಬಿಟ್ಟಿಲ್ಲ. ಮಾವಿನ ಮರದಲ್ಲಿ ನೋಡಿದ್ರೆ ಒಂದೇ ಒಂದ್ ಮಾವಿನ ಹಣ್ಣಿಲ್ಲ, ಮಾವಿನ ಕಾಯಿಗಳಿಲ್ಲ. ಮತ್ತೆ ಏನಾದ್ರು ಕಾಯಿಗಳೆಲ್ಲ ಏನಾದ್ರು ಎಲ್ಲಿ ನನಗೆ ಲೆಕ್ಕ ಕೊಟ್ಟಿದ್ದಾನ ಅವನು? ಇನ್ನು ಹೋಗ್ತೀನಿ ತಡಿ, ಇನ್ನು ಕೋಳಿ ಫಾರಂ ಹತ್ರ ಹೋಗಿ ನೋಡ್ ಬರ್ತೀನಿ ಏನೇನ್ ಮಾಡಿದಾನಂತ. ಮೊದ್ಲು ಅಲ್ಲಿ ಹೋಗ್ಬೇಕು. ಅಯ್ಯೋ ಹೋಯ್ತು, ಮುಗೀತು ಕತೆ. ನಿಂಗಣ್ಣನ್ ಕತೆ ಮುಗೀತು. ಇನ್ ಮೇಲಿಂದ ಹೋಗು. ಅನ್ಯಾಯವಾಗಿ ಸಿಗಾಕೊಂಡ್ಬಿಟ್ನ, ಎಲ್ಲ ಒಂದ್ ಕಡೆಯಿಂದ ಸಿಗಾಕೊಂಡ್ಬಿಟ್ನ ನಿಂಗಣ್ಣ. ಇಷ್ಟು ದಿವಸ ಮಾಡಿದ್ದೆಲ್ಲ ಅನ್ಯಾಯವಾಗಿ ಸಿಗಾಕೊಂಡ್ಬಿಟ್ನ. ಅಯ್ಯೋ ದಡ್ಡ ನಿಂಗಣ್ಣ, ಹೋಗು, ನಿನ್ ಕತೆನೆ ಮುಗೀತು. ಏನಾದ್ರೂ ಮಾಡ್ಕೊಳಪ್ಪ, ನನ್ಗೇನಾಗ್ಬೇಕಾಯ್ತು ಏನಾದ್ರೂ ಮಾಡ್ಕ. ನಾನು ಬಡ್ಕಂಡೆ ನಿಂಗಣ್ಣಂಗೆ, ಹಾಳಾದ್ ನಿಂಗಣ್ಣಂಗ್ ಬಡ್ಕಂಡೆ. ಬೇಡ ಕಣ, ಈ ರೀತಿ ಎಲ್ಲ ಕದ್ ಮಾರ್ಕಬೇಡ ಕಣ ನಿಂಗಣ್ಣ. ಕಾಯಿಗಳೆಲ್ಲ ಇರ್ಲಿ ಕಣ ತೋಟದಲ್ಲಿ, ಬಂದ್ ನೋಡ್ತಾರ ಕಣ. ನಿಮ್ ಅಕ್ಕಂಗೆ ಅನುಮಾನ ಬರುತ್ತೆ, ನೋಡ್ತಾರೆ. ಎಲ್ಲ ಚೆನ್ನಾಗಿ ನೋಡ್ಕ, ತೋಟ ಎಲ್ಲ ನೋಡ್ಕ. ಮೊದ್ಲಂಗೆ ಪರಿಸ್ಥಿತಿ ಮಾಡ್ಕೊಳಕ್ ಹೋಗ್ಬೇಡ. ಕೂಲಿ ಮಾಡಕ್ ಹೋಗಿದ್ದಲ್ಲ ಅಯ್ಯೋ ಅಂತಿದ್ದಲ್ಲ, ಆ ಪರಿಸ್ಥಿತಿ ನೀನು ಬರೋದ್ ಬೇಡ. ಸಾವುಕಾರ ಆಗಿದ್ಯಾ, ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಹೇಳಿದ್ರೆ ಕಳ್ತನ ಮಾಡೋ ಬುದ್ಧಿ ಎಲ್ ಬಿಡ್ತಾನೆ? ಅನುಭವಿಸ್ಕೊಳ್ಳಿ ಹೋಗು, ನನ್ಗೇನಾಗ್ಬೇಕಾಯ್ತೆ? ಅಮರೇ, ಅದು ಸಾಮಾನ್ಯಕ್ಕೆ ಕಾಯಿ ಅದು ಬೇರೆ ತೋಟದ ಮನೆಗೆ ಇನ್ನೊಂದ್ ಐತಲ್ಲ, ಅಲ್ಲಿ ಜಾಗ ಮಾಡಿದಾರಲ್ಲ ಹೊಸ್ದಾಗಿ, ಗೋಡದಂಗ್ ಮಾಡ್ಸಿದಾರಲ್ಲ, ಅಲ್ಲೇನಾದ್ರೂ ಹಾಕಿರ್ಬೇಕು ಪಾಪ ನಿಂಗಣ್ಣ. ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಬನ್ನಿ ನೋಡೋಣಂತೆ. ಅದಕ್ಕೇನಂತೆ ಯಾಕೆ ಹಿಂಗ್ ಕೋಪ ಮಾಡ್ಕೊಂತಿದ್ದೀರಾ? ಏಯ್ ಮುಚ್ಚೆ ಬಾಯಿ, ನೀನ್ ಜಾಸ್ತಿ ಮಾತಾಡ್ಬೇಡ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಏನು ಎಲ್ಲ ವಿಚಾರ ಗೊತ್ತಿದ್ರು ನಿನಗೆ ಏನು ಗೊತ್ತಿಲ್ದಂಗೆ ನಾಟಕ ಮಾಡ್ತಿದ್ದ ಇಷ್ಟು ದಿವಸ ನೀನು. ನಾಟಕನ ಬರೀ ಸುಳ್ಳುಗಳೇ ಹೇಳಿದೆ ಅಲ್ವಾ ನನ್ನ ಮುಂದೆ? ಅವನು ಜಗನ ಹೇಳಿದ್ರು ಕೂಡ ನೀನು ಅವನಿಗೆ ದಬಾಸ್ತೀಯ? ಹಂಗಾದ್ರೆ ಎಲ್ಲಾರು ಸೇರ್ಕೊಂಡ್ಬಿಟ್ಟು ನನಗೆ ಮೋಸ ಮಾಡಿದೀರಾ ನೀವು. ಮೋಸಗಳನ್ನ ಮಾಡಿದಿರೇನೆ, ಮೋಸನ. ನೀನ್ ಇಷ್ಟ ದಿವಸ ಹೇಳಿದ್ದೆಲ್ಲ ಬರೀ ನಾಟಕನೇ, ಇಷ್ಟ ದಿವಸ ಹೇಳಿದ್ದೆಲ್ಲ ಸುಳ್ಳೆ ಬರೀ ನೀನು. ಹಂಗಾರೆ ಅಯ್ಯೋ, ನಿನ್ ಮಾತು ಕೇಳ್ಕೊಂಡ್ಬಿಟ್ಟು ಅನ್ಯಾಯವಾಗಿ ಎಲ್ಲಾರ್ಗು ದೂರ ಮಾಡ್ಕೊಂಡಲ್ಲೇ ಗಿರ್ಜಿ. ನನ್ ತಮ್ಮನು ನಿಂಗಣ್ಣಂದು ಆ ಚೈತ್ರನ್ ಮಾತು ಕೇಳ್ಕೊಂಡ್ಬಿಟ್ಟು ಅನ್ಯಾಯವಾಗಿ ಎಲ್ಲಾರ್ಗು ದೂರ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಲ್ಲ ನಾನು. ಮೋಸ ಹೋಗ್ಬಿಟ್ಟೆ, ಅನ್ಯಾಯವಾಗಿ ಮೋಸ ಹೋಗ್ಬಿಟ್ಟೆ. ಎಲ್ಲಾರು ಸೇರ್ಕೊಂಡ್ಬಿಟ್ಟು ನನಗೆ ಅನ್ಯಾಯ ಮಾಡ್ಬಿಟ್ರಿ, ಮೋಸ ಮಾಡ್ಬಿಟ್ರಿ. ನಿಮಗಂತೂ ಸುಮ್ಕೆ ಬಿಡಲ್ಲ. ಇನ್ನು ಗೊತ್ತಾಗ್ಲಿ. ಇನ್ನೇನ್ ಗೊತ್ತಾಗೋದು? ಎಲ್ಲ ಗೊತ್ತಾಗೋಯ್ತಲ್ಲ, ಸತ್ಯ ಏನಂತ ಗೊತ್ತಾಗೋಯ್ತಲ್ಲ. ಇನ್ನೇನ್ ಗೊತ್ತು ಮಾಡ್ಕೋಣ ನಾನು? ನಾನು ಬರಕ್ಕಿಂತ ಮುಂಚೆ ನನ್ನ ಮಗ ಹೇಳಿದ್ದ ನನಗೆ, ಅಮ್ಮ ಇವ್ರ ಮಾತ್ ನಂಬೇಡ ಕಣಮ್ಮ, ಇವ್ರೆಲ್ಲಾರು ಮೋಸಗಾರರು ಕಣಮ್ಮ, ನಿನಗೂ ಗೊತ್ತಾಗೋದ್ ತಡಿಯಮ್ಮ ಅಂತ. ನನ್ನ ಮಗ ಸೊಸೆಗೆ ಮೋಸ ಮಾಡಿದಿರ ಎಲ್ಲಾರು ಸೇರ್ಕೊಂಡ್ಬಿಟ್ಟು. ನಾನ್ ತವ್ರ ಮನೆಗೆ ಹೋದಾಗ ನೀನು ನನ್ನ ಮಗ ಸೊಸೆಗೆ ಮಾತಾಡಬಾರ್ದಲ್ಲ, ಮಾತೆಲ್ಲ ಹೇಳ್ಬಿಟ್ಟು ನೀವು ಮಾತಾಡ್ಬಿಟ್ಟು ಬೈದು ಅವ್ರಿಗೆ ಬೇಜಾರು ಮಾಡ್ಸಿದಿರ. ಅದಕ್ಕೇನೆ ಅವ್ರು ಮನೆ ಬಿಟ್ಟು ಹೋಗಿರೋದು. ನನ್ ದಿಲೀಪ, ನನ್ ಶಶಿ ಹಂಗೆಲ್ಲ ಸುಮ್ನೆ ಹೋಗೋರಲ್ಲ. ಆ ರೀತಿ ಎಲ್ಲ ಚುಚ್ಚಿ ಮಾತಾಡಿದಿರ ನೀವು. ಬೆಳಿಗ್ಗೆ ಅಷ್ಟೊಂದೆಲ್ಲ ಕೋಪ ಮಾಡ್ಕೊಂಡು ನಾನು ಬೈತಿದ್ರು ಕೂಡ ನನ್ನ ಮಗ ಒಂದೇ ಒಂದ್ ಮಾತು ಹೇಳಿದ್ದು, ಅಮ್ಮ ನಿನಗ್ ಸತ್ಯ ಗೊತ್ತಿಲ್ದಲೆ ಮಾತಾಡಬೇಡ ಕಣಮ್ಮ, ಗೊತ್ತಾಗ್ತಿಲ್ಲ ಕಣಮ್ಮ ನಿನಗೆ, ನನ್ನ ಮಾತು ಕೇಳಮ್ಮ
ಗದ್ದೆ ಮನೆಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ, ಬೇವ್ರು ಸುರಿಸಿದ್ದಾರೆ. ಅವ್ರಿಗೂನು ಇಲ್ಲಿಂದ ದೂರ ಮಾಡಿಸ್ಬಿಟ್ಟೆ ನಾನು ನಿಮ್ ಮಾತು ಕೇಳ್ಕೊಂಡ್ಬಿಟ್ಟು. ಬರ್ಲಿ ಅವ್ನು ಎಲ್ಲೋದ ಅವ್ನು ನನ್ನ ತಮ್ಮ, ಅವನಿಗೆ ಐತೆ ಅವನಿಗೆ. ಮೊದ್ಲು ಇನ್ನೂ ವಿಚಾರಗಳು ಗೊತ್ತಾಗ್ಲಿ, ಹೋಗ್ತೀನಿ. ಮೊದ್ಲು ಕೋಳಿ ಫಾರಂ ಏನಾರ ಮಾಡಿದಾನ, ಏನೇನು ಮಾಡಿದಾನ ಅಂತ ಅದು ತಿಳ್ಕೊಳ್ತೀನಿ. ಏನಾದ್ರೂ ಅವ್ನು ಮಾರಿರೋದೇನಾರು ಗೊತ್ತಾಗ್ಬೇಕು ನನಗೆ, ನಿಜಾಗ್ಲೂ ಮಾರಿದಾನಂತ. ನಮ್ಮ ಅಪ್ಪನ್ ಕರೆಸ್ತೀನಿ, ಮೊದ್ಲು ಫೋನ್ ಮಾಡ್ಬಿಟ್ಟು ನಮ್ಮ ಅಪ್ಪನ್ ಕರೆಸ್ತೀನಿ. ಬಿಡಬಾರ್ದು, ನಿಮಗ್ ಮಾತ್ರ ಅವನಿಗೆ ಮಾತ್ರ ನನ್ನ ತಮ್ಮಗ್ ಮಾತ್ರ ಬಿಡಲ್ಲ. ಇಷ್ಟು ದಿವಸ ಮಾಡಿರೋ ಅನ್ಯಾಯಕ್ಕೆ ಮಾತ್ರ ತಕ್ಕ ಪಾಠ ಕಲಿಸ್ತೀನಿ. ಏನ ಬಹಳ ಒಳ್ಳೆಯವನಾಗಿದ್ದಾನೆ ಅನ್ಕೊಂಡೆ, ಆದ್ರೆ ಈ ರೀತಿ ಎಲ್ಲ ಮೋಸ ಮಾಡೋ ಬುದ್ಧಿ ಕಲ್ತಾನಂತ ನಾನಂತೂ ಅನ್ಕೊಂಡಿರಲಿಲ್ಲ. ಅಮರೇ ನನ್ಗೆ ಏನ್ ವಿಚಾರ ಅಂತಾನೆ ಗೊತ್ತಿಲ್ಲ ಕಣಮರೆ. ನನ್ಗೆ ಏನ್ ಮಾಡಿದಾರ ಅಂತಾನೆ ಗೊತ್ತಿಲ್ಲ ಕಣಮರೆ. ನಿಜಾಗ್ಲೂ ಕಣಮರೆ, ನನ್ಗೆ ಏನ್ ಗೊತ್ತಾಗ್ಬೇಕು ಹೇಳ್ರಿ? ಇವ್ರು ಹೇಳುವಾಗ ನಾನು ಕೇಳ್ತೀನಿ ಅಷ್ಟೇ ಕಣಮರೆ. ನನಗೇನು ವಿಚಾರ ಗೊತ್ತಿಲ್ಲ ಕಣಮರೆ. ನಿಮ್ಗೆ ಏನ್ ಗೊತ್ತಾಯ್ತು ಅಷ್ಟೇ ನನಗೂ ಗೊತ್ತಿರೋದು. ನೀವು ನನ್ನ ಮೇಲೆ ರೇಗಾಡಿದ್ರೆ ನಾನು ಏನ್ ಮಾಡನ್ ಹೇಳಿ ಅಮ್ಮರೆ. ಮುಚ್ಚು ಬಾಯಿ, ಜಾಸ್ತಿ ಮಾತಾಡಬೇಡ. ಎಲ್ಲ ಆಗಿರೋದು ನಿನ್ನಿಂದಾನೆ. ದೊಡ್ಡದಾಗಿ ಬೇರೆ ಮಾತಾಡ್ತಿದ್ದೆ, ವಯಸ್ಕೊಂಬೇರೆ ಮಾತಾಡ್ತಿದ್ದೆ ಬೆಳಿಗ್ಗೆಯಿಂದಾನು. ನಾನ್ ನೋಡ್ತಿರಲ್ವಾ ಇಷ್ಟು ದಿವಸ ಇವೆಲ್ಲ ಆಗೋದಕ್ಕೆ ಕಾರಣನೇ ನೀನು. ಇಲ್ದವೆಲ್ಲ ನನಗೆ ಸುಳ್ಳುಗಳು ಹೇಳ್ಬಿಟ್ಟು ನನ್ನ ಮಗ ಸೊಸೆ ಮೇಲೆ ಕೋಪ ಮಾಡ್ಕೊಂಡಂಗೆ, ಬೇಜಾರು ಮಾಡ್ಕೊಂಡಂಗೆ ಮಾಡಿರೋದೇ ನೀನು. ಎಲ್ಲ ಆಗಿದ್ದು ನಿನ್ನನೆ ಕಣೆ ಗಿರ್ಜಿ. ಮಾಡ್ತೀನಿ ತಡಿ ನಿನ್ಗೆ. ನಮ್ಮ ಅಪ್ಪ ಬರ್ಲಿ, ನಿಮ್ಗೆಲ್ಲಾರ್ಗು ಐತೆ ಕಣ್ ತಡೀರಿ ನಿಮ್ಗೆ. ಮೊದ್ಲು ನಿನಗ್ ಬುದ್ಧಿ ಕಲಿಸ್ತೀನಿ. ಮೊದ್ಲು ನ್ಯಾಯವಾಗಿ ಎಲ್ಲಾರು ಸೇರ್ಕೊಂಡ್ಬಿಟ್ಟು ನನಗೆ ಮೋಸ ಮಾಡ್ಬಿಟ್ರು, ಅನ್ಯಾಯ ಮಾಡ್ಬಿಟ್ರು. ಈ ತೋಟದ ಕತೆ ಏನಾಗೈತೆ ಅಪ್ಪ? ನಾನು ನನ್ನ ತಮ್ಮ ನೋಡಿದ್ರೆ ಬಹಳ ಚೆನ್ನಾಗಿ ತೋಟ ನೋಡ್ಕೊಂಡಿದ್ದಾನೆ, ತೋಟ ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡ್ತಿದ್ದಾನಂತ ನಾನ್ ನೋಡ್ತಿದೀನಿ. ಎಲ್ಲ ಒಂದ್ ಕಡೆಯಿಂದ ಒಂದೇ ಒಂದ್ ಚೂರು ಬಿಡದಂಗೆ ಎಲ್ಲ ಇಡೀ ತೋಟನೇ ಹಾಳು ಮಾಡ್ಕೊಂಡ್ ಬಂದಾನಲ್ಲ, ಮಾಡ್ಕೊಂಡ್ ಬಂದಿದ್ದಾನಲ್ಲ. ಅವನಿಗೆ ಬುದ್ಧಿ ಇಲ್ವಾ? ಅವನಿಗೆ ಏನಂತ ಕಡಿಮೆ ಆಗೈತೆ ಅವನಿಗೆ. ದೊಡ್ಡದಾಗಿ ಬೇರೆ ಮಾತಾಡ್ತಿದ್ರು ಗಂಡ ಹೆಂಡತಿ ಇಬ್ರು ನನ್ನ ಮುಂದೆ, ಹಂಗೆ ಹಿಂಗೆ ಅಂತ. ಇದೇನಾ ಮಾಡಿರೋದು ಇಷ್ಟು ದಿವಸ ಇವರು? ಬಿಡಲ್ಲ, ನಾನ್ ಮಾತ್ರ ಸುಮ್ಕೆ ಅಂತೂ ಬಿಡಲ್ಲ. ಇವರಿಗೆ ಬುದ್ಧಿ ಕಲಿಸ್ಲೇಬೇಕು. ಇದೇ ಅಲ್ವಾ ನಮ್ ಕೋಳಿ ಫಾರಮ್ಮು? ಇದೇ ಫಾರಮ್ಮು. ನೋಡ್ತೀನಿ, ಕರಿತೀನಿ ಮೊದ್ಲು ಯಾರಿದಾರಂತ ಕರೆದಾದ್ಮೇಲೆ ಸತ್ಯ ಏನಂತ ಗೊತ್ತಾಗುತ್ತೆ. ಏನಪ್ಪ ಪಾಪ, ಯಾರಪ್ಪ ಇದ್ದೀರಾ? ಬಾರಪ್ಪ ಇಲ್ಲಿ. ಏನಪ್ಪ ಯಾರಿದ್ದೀರಾ? ಬಂದ್ರಪ್ಪ. ಇವರು ಸಾವುಕಾರರು ಹೆಣ್ತಿ ಅಲ್ವಾ? ಅಮ್ಮರುವ. ಹೇಳಿ ಅಮ್ಮರೇ, ಏನಕ್ಕೆ ಕರೆದಿದ್ದು? ಏನಕ್ಕೆ ಹಿಂಗೆ ಕೋಳಿ ಫಾರಂ ಹತ್ರ ಬಂದ್ಬಿಟ್ಟಿದ್ದೀರಲ್ಲ? ಏನು ಸಮಾಚಾರ? ಏನು ಮೊಟ್ಟೆ ಏನಾರು ಬೇಕಿತ್ತಾ? ಏನು ಬೇಕಿತ್ತು? ಕೋಳಿ ಏನಾರು ತಗೊಳಕ್ ಬಂದಿದ್ದೀರಾ? ಮೊಟ್ಟೆ ಏನಾದರೂ ಬೇಕಿತ್ತಾ? ಏನು ಸಮಾಚಾರ? ಹಿಂಗೆ ಹುಡ್ಕೊಂಬಂದ್ಬಿಟ್ಟಿದ್ದೀರಲ್ಲ ಅಪರೂಪಕ್ಕೆ? ಏನಂತ ಗೊತ್ತಾಗ್ತಿಲ್ವಲ್ಲಪ್ಪ ನನಗೂ. ಏನ್ ಗಿರ್ಜಾಕರೆ, ಯಾಕೆ ಒಂಥರ ಮಕ ಮಾಡ್ಕೊಂಡು ನಿಂತ್ಕೊಂಡಿದ್ದೀರಲ್ಲ? ಯಾಕೇನಾಯ್ತು? ಏನಪ್ಪ ಹಿಂಗೆಲ್ಲ ಹೇಳ್ತಿದ್ಯಾ ನೀನು? ಅಲ್ಲ ಕಣಪ್ಪ, ನಮ್ ತೋಟದಲ್ಲಿ ನಮ್ ಕೋಳಿ ಫಾರಮ್ಮು, ನನಗೆ ಮೊಟ್ಟೆ ತಗೊಂಡು ಬಂದಿದ್ದೀರಾ ಅಂತ ಕೇಳ್ತಿದ್ಯಲ್ಲ. ಏನಂತ ಮಾತಾಡ್ತಿದ್ಯಾ ನೀನು? ನಿನಗೆ ಗೊತ್ತಾಗ್ತಿಲ್ವಾ ನಿನಗೆ? ಎಷ್ಟು ದಿವಸದಿಂದ ಕೆಲ್ಸಕ್ಕೆ ಬರ್ತಿದ್ಯಾ ನೀನು? ಯಾರು ನಿನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದು? ಯಾರಪ್ಪ ನಿನಗೆ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದು? ನಾನು ಯಾರಂತ ಗೊತ್ತಿಲ್ವಾ? ಈ ಈ ತೋಟ, ಹೊಲ, ಗದ್ದೆ, ಕೋಳಿ ಫಾರಮ್ಮು ಎಲ್ಲದಕ್ಕೂ ನಾನೇ ಸಾವುಕಾರು. ಎಲ್ಲ ನಾನ್ ಹೇಳ್ದಂಗೆನೆ ನಡೆಯೋದು. ಅಂತದ್ರಲ್ಲಿ ನೀನ್ ನೋಡಿದ್ರೆ ಹಿಂಗೆಲ್ಲ ಹೇಳ್ತಿದ್ಯಲ್ಲಪ್ಪ ನೀನು. ನಿನಗೆ ಗೊತ್ತಿಲ್ಲ ಅನ್ನೋ? ಅಲ್ಲ ಕಣಮ್ಮರೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹಿಂಗೆಲ್ಲ ಮಾತಾಡ್ತಿದ್ದೀನ ಅಂತ. ಯಾರ್ದು ನಿಮ್ದ ಇದು ಕೋಳಿ ಫಾರಮ್ಮು? ನಿಮಗೆ ಗೊತ್ತಿಲ್ಲ ಅನ್ರಿ ವಿಚಾರನ? ನೀವು ನೆಂಟ್ರ ಮನೆಗೆ ಹೋಗಿದ್ರ ಎಷ್ಟು ದಿವಸ? ನಿಮ್ಮ ತಮ್ಮವರು ನಿಂಗಣ್ಣವ್ರು ಇದಾರಲ್ಲ, ನಿಂಗಣ್ಣ, ಅವ್ರಿಗೆ ಕೇಳಿ ಗೊತ್ತಾಗುತ್ತೆ ಈ ಕೋಳಿ ಫಾರಮ್ಮು ಯಾರ್ದಂತ. ಸುಮ್ಕೆ ಏನೇನೋ ಮಾತಾಡಕ್ ಬರಬೇಡಿ. ಮೊದಲು ನಾನು ನಿಮ್ದೆಲ್ಲ ಕೆಲಸಗಳು ಮಾಡಿಕೊಟ್ಟಿದ್ದೀನಿ, ತೋಟದ ಕೆಲಸ ಅವೆಲ್ಲ ಮಾಡಿದ್ದೀನಿ. ಆದರೆ ಇವಾಗ ಇದು ನಿಮ್ದಲ್ಲ ಕೋಳಿ ಫಾರಮ್ಮು, ಸರಿನಾ? ಸುಮ್ಮನೆ ನೀವು ಬಂದ್ಬಿಟ್ಟು ನನ್ನ ಮೇಲೆ ರೇಗಾಡ್ಬೇಡ್ರಿ, ಜಗಳ ಮಾಡಬೇಡ್ರಿ. ಹೋಗಿ ಅಮ್ಮರೆ, ಹೋಗಿ ಮನೆಗೆ ಹೋಗ್ಬಿಟ್ಟು ನಿಮ್ಮ ತಮ್ಮವ್ರಿಗೆ ಕೇಳಿ ಸತ್ಯ ಏನಂತ ಗೊತ್ತಾಗುತ್ತೆ. ಅಲ್ಲೇ ಒಂದು 15-20 ದಿವಸ ಆಯಿತು ಅಮ್ಮರೆ, ನಿಮ್ಮ ತಮ್ಮವರು ನಿಮ್ಗೆ ಹೇಳಿಲ್ಲ ಅನ್ಸುತ್ತೆ. ಹಂಗಾರೆ ಈ ಕೋಳಿ ಫಾರಮ್ನ ನಮ್ಮ ಶಂಕರಣ್ಣವ್ರು ಇದಾರಲ್ಲ, ಶಂಕರಣ್ಣವರು ಸಾವುಕಾರರು, ಆ ಸಾವುಕಾರ ಶಂಕರಣ್ಣವರಿಗೆ ಮಾರ್ಬಿಟ್ಟಿದ್ದಾರೆ. ಅದು ಯಾವಾಗ ಅಂತ ಗೊತ್ತಿಲ್ಲ ನನಗೆ. ಒಂದು 15 ದಿವಸದಿಂದ ಕೆಲಸ ಕರೆದ್ರು ಇಲ್ಲೆಲ್ಲ ನೋಡ್ಕೊಳೋದಕ್ಕೆ. ನಾನು ಬರ್ತಿದ್ದೀನಿ, ಬಂದು ಕೋಳಿ ಫಾರಮ್ ಎಲ್ಲ ನೋಡ್ಕೊಂಡು ಹೋಗ್ತಿದ್ದೀನಿ. ಸರಿನಾ? ನನಗೊಂದು ಸ್ವಲ್ಪ ಹೊತ್ತಾಗೋಯ್ತು. ಕೋಳಿಗಳಿಗೆ ಮೇವು ಹಾಕ್ಬೇಕು, ನೀರು ಕೊಡಬೇಕು. ಹೊತ್ತಾಗೋಯ್ತು, ಆಮೇಕಿಂದ ಸಿಗ್ತೀನಿ ಬಿಡಿ. ಆಯ್ತು ಬಿಡು, ಮುಗೀತು ಬಿಡು. ಅನ್ಯಾಯವಾಗಿ ಸಿಗಾಕೊಂಡ್ಬಿಟ್ವಾ? ಕೋಳಿ ಫಾರಂ ಮಾರಿರೋದನ್ನು ಗೊತ್ತಾಗೋಯ್ತಾ? ಎಲ್ಲಾನು ನೀವು ಗ್ಯಾಚಾರ ಕೆಟ್ಟೈತಂದ್ರೆ ಈ ನಿಂಗೆ ಎಲ್ಲ ವಿಚಾರ ಒಂದೇ ದಿವಸ ಗೊತ್ತಾಗೋಯ್ತು ಬಿಡು. ಇಷ್ಟು ದಿವಸ ಏನೂ ಗೊತ್ತಿಲ್ದಂಗೆ, ಏನೂ ಗೊತ್ತಾಗದೇ ಇರಲಿ ರೀತಿ ನಾಟಕ ಮಾಡ್ಕೊಂಡು ತಿರ್ಗಾಡ್ತಿದ್ದಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ಮುಗೀತು ಬಿಡು. ಯಪ್ಪ, ನಾನಂತೂ ಇವ್ರ ಕೈಗೆ ಸಿಗಲ್ಲ. ನಾನಿಲ್ದ ಮೊದ್ಲು ಓಡೋಗ್ ಬಿಡ್ಬೇಕು. ಅಮರೇ, ನನಗೆ ಒಂದ್ ಸ್ವಲ್ಪ ಕೆಲಸ ಐತೆ,
ಹಸಿದೈತೆ, ತಿಂಡಿ ತಿಂದಿಲ್ಲ ಬೆಳಿಗ್ಗೆ. ಊಟ ಬೇರೆ ಮಾಡಿಲ್ಲ. ಒಂದ್ ಗಳಿಗೆ ತಡೀರಿ, ಹಿಂಗ್ ಹೋಗಿ ಹಿಂಗ್ ಬರ್ತೀನಿ, ಊಟ ಮಾಡ್ಕೊಂಡ್ ಬರ್ತೀನಿ. ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತ್ ಕಣ ಮರೆ, ತಲೆ ಎಲ್ಲಾ ಸುತ್ತೈತಂಗೆ ಆಗ್ತೈತ್ ನನಗೆ. ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ತಡೀರಿ ಅಮ್ಮರೆ, ಒಂದ್ 5 ನಿಮಿಷ ತಡೀರಿ ಬಂದೆ. ಏಯ್ ನಿನ್ ಕಡೆ ಬಾಯಿ ಮುಚ್ಕೊಂಡ್ ತೆಪ್ಪಗೆ ನಾಟಕ ಮಾಡ್ಕೊಂಡು ಹೋಗ್ತಿದ್ಯಾ ನನ್ನ ಮುಂದೆ, ನಾಟಕ ಮಾಡ್ಕೊಂಡು. ನಿನ್ ನಾಟಕಗಳು ಏನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಆ ಎಲ್ಲ ನನ್ನ ತಮ್ಮನ ಕಡೆ, ನನ್ನ ತಮ್ಮನ ಹೆಂಡತಿ ಕಡೆ ಅಲ್ವಾ ನೀನು ಮಾತಾಡೋದು? ಇವಾಗ ವಿಷಯ ಎಲ್ಲ ಗೊತ್ತಾಗೋಯ್ತು. ಏನ್ ಮಾಡೋಣ, ಏನಾದ್ರೂ ಒಂದ್ ಐಡಿಯಾ ಹುಡುಕ್ರಿ ಅಂತ ನನ್ನ ತಮ್ಮನ ಮುಂದೆ ಹೇಳಕ್ಕೆ ಹೋಗ್ತಿದ್ಯಾ? ನನ್ನ ತಮ್ಮನ ಮುಂದೆ, ನನ್ನ ತಮ್ಮನ ಹೆಂಡತಿ ಮುಂದೆ. ನಿನ್ ನಾಟಕಗಳು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ತೆಪ್ಪಗ್ ನಿಂತ್ಕೋಬೇಕು, ಜಾಸ್ತಿ ಮಾತಾಡಬಾರ್ದು ನೀನು. ಎಲ್ಲೂ ಹೋಗಂಗಿಲ್ಲ, ಎಲ್ಲ ವಿಷಯಗಳು ನನ್ ತಿಳಿಯೋವರೆಗೂ ಎಲ್ಲಾದ್ರೂ ಹೋದ್ರೆ ನೋಡು ನಿನಗೆ. ಸುಮ್ಮಕ್ ನಿನ್ಕೊಂಡ್ಬಿಡ್ಬೇಕು ನೀನು. ಓ, ನೀನ್ ಹೇಳ್ದಂಗೆಲ್ಲ ಮಾತು ಕೇಳ್ಕೊಂಡು ಇಷ್ಟ ದಿವಸ ಇದ್ದೆ ಅನ್ಕೊಂಡ. ನೀನ್ ಮಾಡಿರೋ ನಾಟಕ ಎಲ್ಲ ಇವಾಗ ಗೊತ್ತಾಗಿಲ್ವಾ ನನಗೆ? ಸುಮ್ಮಕ್ ನಿನ್ಕ ಸಾಕು, ಎಲ್ಲೂ ಹೋಗ್ಬೇಡ. ಅಲ್ಲ ಕಣಮ್ಮರೆ, ಆ ನಿಂಗಣ್ಣವರೆಲ್ಲ ಕದ್ದು ಮಾರ್ಕೊಂಡಿರೋದು ನೀವು ಉಂಟು, ನಿನ್ ತಮ್ಮಾರು ಉಂಟು. ನೀವ್ ನೋಡ್ರಿ ಹೆಂಗೆಲ್ಲ ಮಾತಾಡ್ತಿದ್ದೀರ ಅಂತ. ಅಲ್ಲ ನನ್ಗೇನ್ ಗೊತ್ತೈತೆ ವಿಚಾರಗಳನ್ನ? ಅಯ್ಯೋ, ನಾವೇನೋ ನಮ್ ಸಾವುಕಾರರ ಹೆಂಡತಿ ಅಮ್ಮಾರು ಚೆನ್ನಾಗ್ ಗೌರವ ಕೊಟ್ಟು ಬೆಲೆ ಕೊಟ್ಟು ಮಾತಾಡ್ಸೋಣ ಅಂತ ನಾವೇನೋ ಮಾತಾಡ್ಸಕ್ ಬಂದ್ರೆ ನೀವು ಹೆಂಗೆಂಗೋ ಮಾತಾಡ್ತಿರಲ್ಲ. ಯಾಕಮಾರ ಈ ರೀತಿ ಎಲ್ಲ ಮಾತಾಡ್ತಿರಲ್ಲ? ಸುಮ್ನಿರ್ಬೇಕು. ನನ್ಗೇನಾಗ್ಬೇಕಾಯ್ತೆ ನೋಡಿ, ನೀವು ಸುಮ್ನೆ ನನ್ ಮೇಲೆಲ್ಲ ಈ ರೀತಿ ಎಲ್ಲ ಮಾತಾಡಿದ್ರೆ ನನಗೆ ಬಲು ಕೋಪ ಬಂದ್ಬಿಡುತ್ತೆ. ಓಹೋ, ನಾವೇನ್ ಮಾಡಿದೀನಂತ? ನಾನೇನಾರು ಮಾರ್ಕೊಂಡು ಹೋಗಿದ್ದೀನಿ ನಿಮ್ ಮೊಲ ತೋಟ ಗದ್ದೆನ? ನಾನೇನ್ ಕಾಯಿ ಮಾರಿದಿನ ಕದ್ದು? ನಾನೇನ್ ಎಳ್ಳೀರ್ ಮಾರ್ಕೊಂಡಿದ್ದೀನ? ಬಾಳೆಹಣ್ಣು ಮಾರ್ಕೊಂಡಿದ್ದೀನ? ಮಾವಿನಕಾಯಿ ಮಾರ್ಕೊಂಡಿದ್ದೀನ? ಇಲ್ವಲ್ಲ, ನಿಮ್ ತಮ್ಮಾರ್ ಮಾರ್ಕೊಂಡಿರೋದು. ನಿಮ್ ತಮ್ಮನ ಮೇಲೆ ಕೋಪನ ನನ್ ಮೇಲೆ ಹೇಳಿದ್ರೆ ನಾನೇನ್ ಮಾಡೋಣ ಮರೆ? ನೀವು ಉಂಟು, ನಿಮ್ ತಮ್ಮಾರು ಉಂಟು. ಪಾಪ ನಿಮ್ ಗಂಡ ಸಾವ್ಕಾರರು ಎಷ್ಟೊಂದೆಲ್ಲ ಕಷ್ಟಪಟ್ಟು ಉಳಿಸೋಗಿದ್ರು. ನೀವೇನೇನೇನೆ ಬೇಕು ಬೇಕು ಅಂತ ನಿಮ್ ಗಂಡನ ಮೇಲೆ ಕೋಪ ಮಾಡ್ಕೊಂಡು ಅವ್ರಿಗೇನೇನೆ ನೀವೇ ಕಳಿಸ್ಬಿಟ್ಟು ಇವಾಗ ನನ್ನ ಮೇಲೆ ರೇಗಾಡಿದ್ರೆ ನಾನೇನ್ ಮಾಡೋಣ? ನಾವೇನೋ ಒಳ್ಳೆಯವರು ಅಂತ ಬರ್ತೀವಲ್ಲ, ಅದೇ ನಾವ್ ಮಾಡೋದು ಮೊದಲನೇ ತಪ್ಪು. ಹೋಗಿ ಮಾರೆ ಸುಮ್ಕೆ, ನಮ್ಮೆಲ್ಲ ಹಂಗೆಲ್ಲ ರೇಗಾಡಕ್ ಬರ್ಬೇಡ್ರಿ ನೀವು. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಏನು ಗೊತ್ತಿಲ್ದಂಗೆ ಏನ್ ನಾಟಕ ಮಾಡ್ತಿದ್ಯಾ ಗಿರ್ಜಿ ನೀನು? ಏನ್ ನಾಟಕ ಮಾಡ್ತಿದ್ಯಾ? ನನ್ ಮಗ ಸೊಸೆ ಬೇಜಾರ್ ಮಾಡ್ಕೊಂಡು ಹೋದ್ರು, ಇವ್ ನಿಂಗಣ್ಣ ಬೈದ್ ಕಳಿಸ್ತೀರ ಅಂತ ಹೇಳೇ ಇಲ್ಲ ಮತ್ತೆ ನೀನು. ಅಯ್ಯೋ ಇಲ್ಲ ಕಣ ಮರೆ, ನಿಂಗಣ್ಣವ್ರು ಬಹಳ ಒಳ್ಳೆಯವರು. ನಿಮ್ ಮಗ ಸೊಸೆನೆ ಬೇಜಾರ್ ಮಾಡ್ಕೊಂಡು ನಿಮ್ಗೆ ಬೈಕೊಂಡು ಹೋದ್ರು ಅಂತ ತಾನೇ ನೀನ್ ಹೇಳಿದ್ದು. ಮತ್ತೆ ಇವೆಲ್ಲ ಯಾರೇ ಹೇಳಿದ್ದು? ಇವೆಲ್ಲ ನಿನ್ನಿಂದನೇ ತಾನೇ ಆಗಿದ್ದು. ಇಂಕ ಸುಮ್ಕೆ. ಅಯ್ಯೋ ಪಾಪ ನಮ್ಮ ಅಮ್ಮಾರ್ಗೆ ವಿಚಾರನೇ ಗೊತ್ತಿಲ್ಲ ಅನ್ಸುತ್ತೆ. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ ನೀವು ನಿಂಗಣ್ಣ. ಮೋಸ ಮಾಡೋದ್ ಮಾಡ್ಬೇಕು, ಹಿಂಗೆ ನಂಬಿಸಿ ಎಲ್ಲ ಮೋಸ ಮಾಡ್ಬೇಕಾ? ಅಲ್ಲ ಕಣಮ್ಮರೆ, ಹಂಗಾರೆ ನಿಮ್ಗೆ ವಿಚಾರನೇ ಗೊತ್ತಿರಲ್ಲ ಅಂದ್ರೆ ಇಷ್ಟ ದಿವಸದಿಂದ ಹಂಗಾರೆ ಈ ಕೋಳಿ ಫಾರಮು, ನಾಟಿ ಕೋಳಿ ಫಾರಮು ಎಲ್ಲಾರು ಮಾರಿರೋದು ವಿಚಾರನೇ ಗೊತ್ತಿಲ್ವೇನಮ್ಮರೆ ನಿಮ್ಗೆ? ಹಂಗಾರೆ ಸತ್ಯ ಏನಮ್ಮರೆ, ನಿಮಗ್ ಗೊತ್ತೇ ಇಲ್ಲ ಅಂದ್ರಿ? ಅಯ್ಯೋ ಗೊತ್ತಿಲ್ಲ ಕಣಪ್ಪ, ನಿಜಾಗ್ಲೂ ಗೊತ್ತಿಲ್ಲ ಕಣಪ್ಪ. ಎಲ್ಲಾರು ಸೇರ್ಕೊಂಡ್ಬಿಟ್ಟು ನನಗೆ ನಂಬಿಸ್ಬಿಟ್ರು ಕಣಪ್ಪ, ನಂಬಿಸ್ಬಿಟ್ರು. ಏನೂ ಹೇಳ್ತಿರ್ಲಿಲ್ಲ ಕಣಪ್ಪ, ನನ್ನ ಮುಂದೆ ಬಾಯೇ ಬಿಡ್ತಿರ್ಲಿಲ್ಲ. ಹಿಂಗೆಲ್ಲ ಮಾಡಿದಾನಂತ ನನಗೆ ವಿಚಾರ ಗೊತ್ತಾಗಿದ್ದಿದ್ರೆ ಇವ್ರಿಗೆಲ್ಲರಿಗೂ ಯಾರಿಗೂ ಇಲ್ಲಿಗೆ ಕಾಲಿಡಕ್ಕೂ ಜಾಗ ಬಿಡ್ತಿರ್ಲಿಲ್ಲ ಕಣಪ್ಪ ನಾನು. ಎಲ್ಲಾರು ಸೇರ್ಬಿಟ್ಟು ನನಗೆ ಮೋಸ ಮಾಡ್ಬಿಟ್ಟಿದ್ದಾರೆ, ದ್ರೋಹ ಮಾಡ್ಬಿಟ್ಟಿದ್ದಾರೆ ಕಣಪ್ಪ, ದೊಡ್ಡ ದ್ರೋಹ ಮಾಡ್ಬಿಟ್ಟಿದ್ದಾರೆ. ಏನಪ್ಪ ಮಾಡ್ಲಿ ಇವಾಗ? ಏನ್ ಮಾಡೋದು ಏನ? ಎಷ್ಟು ದಿವಸ ಆಯ್ತು? ಅಲ್ಲೇ 1 ತಿಂಗಳಾಯ್ತು ಅನ್ನೋ ಹಂಗಾರೆ ಮಾರಿ. ಅಯ್ಯೋ ಹ್ಞೂ ಕಣಮ್ಮರೆ, 1 ತಿಂಗಳಿಂದನೇ ಮಾರ್ಬಿಟ್ಟಿದಾರೆ ಕಣಮ್ಮರೆ, ನಿಮ್ಗೆ ಗೊತ್ತಿಲ್ಲ ಕಣಮ್ಮರೆ. ಸತ್ಯವಾಗ್ಲೂ ಹೇಳ್ತಿದ್ದೀನಿ ಕಣಮ್ಮರೆ, ನಿಜಾಗ್ಲೂ ಮಾರ್ಬಿಟ್ಟಿದ್ದಾರೆ ಅಮ್ಮರೆ. ಇನ್ನೊಂದು ವಿಚಾರ, ಆ ನಿಂಗಣ್ಣ ತಿರ್ಗಾ ಆ ಕುರಿಗಳು ಫಾರಮು ಹಂಗೆ ತೋಟ ಎಲ್ಲದನ್ನು ಮಾರ್ಬೇಕು ಅಂತ ಮಾತಾಡ್ತಿದ್ರು. ಆ ಶಂಕರಣ್ಣಗೆ ನಿಮ್ಗೆ ಕೊಡ್ತೀನಿ ಶಂಕರಣ್ಣರೇ, ತಗೊಂಬಿಡ್ರಿ ಎಲ್ಲದನ್ನು ಕೊಟ್ಬಿಡ್ತೀನಿ ಒಂದ್ ಕಡೆಯಿಂದ ಅಂತ ಹೇಳ್ತಿದ್ರು. ದಯವಿಟ್ಟು ಹೇಳ್ತಿದ್ರಿ, ಮೊದ್ಲು ಹೋಗ್ಬಿಟ್ಟು ಅವ್ರು ಮಾಡ್ತಿರೋ ಅನ್ಯಾಯಕ್ಕೆ ದ್ರೋಹಕ್ಕೆ ನೀವು ತಡೀರಿ. ಮೊದ್ಲು ತಡೆದು ಹಿಂಗೆಲ್ಲ ಮಾಡ್ತಿದ್ದೀರಲ್ಲ, ನಿನ್ಗೆ ಬೈದು ಬುದ್ಧಿ ಕಲಿಸ್ರಿ ಅಮ್ಮರೆ. ನಿಜಾಗ್ಲೂ ಅವ್ರ ಕೈಲಂತೂ ವ್ಯಾರ ಕೊಡಕ್ ಹೋಗ್ಬೇಡ್ರಿ, ಇಲ್ಲ ಅಂದ್ರೆ ನೋಡ್ರಿ ನೀವೆಲ್ಲಾರು ಬೀದಿಗೆ ಬಂದ್ಬಿಡ್ತೀರಾ. ನನ್ನ ಮಾತು ಕೇಳ್ರಿ, ಅವ್ರ ಕೈಲಂತೂ ವ್ಯಾರ ಕೊಡಕ್ ಹೋಗ್ಬೇಡ್ರಿ ಅಮ್ಮರೆ, ಕೊಡ್ಬೇಡ್ರಿ.